ನೀವು ಸ್ಟೋರ್ ಬೇಕಂತ ಒನ್ ಆಫ್ ದ ಬೆಸ್ಟ್ ಮಾಡಲ್ ನಮ್ದು ಸ್ಟೋರ್ ಅಂತ ಹೇಳ್ತಾನ ಆಕ್ಚುಲಿ ಚಿಕ್ಕ ಮಗುವಿಂದ ಹಿಡಿದು 3 ವರ್ಷ ತನಕ ಇದನ್ನ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 15 ಕಿಲೋ ತನಕ ತಡೆಯುತ್ತೆ, 15 ಕೆಜಿ ತನಕ ತಡೆಯುತ್ತೆ. ನೀವು ಅಲ್ಲಿ ತನಕ ನೀವು ಯೂಸ್ ಮಾಡ್ಕೊಂಡು ಇದರಲ್ಲಿ ಬೆಸ್ಟ್ ನಿಮ್ಗೆ ಬೆನಿಫಿಟ್ ಏನು ಎರಡು ಕಡೆ ನೀವು ಇದನ್ನ ಯೂಸ್ ಮಾಡ್ಬೋದು ಸರ್. ಎರಡು ಕಡೆ ಯೂಸ್ ಮಾಡ್ಬೋದು, ಫ್ರಂಟ್ ರಿವರ್ಸ್ ಇದೆ, ಫ್ರಂಟ್ ಇದೆ. ಚೇಂಜ್ ಮಾಡಿ ಫ್ರಂಟ್ ಇಂದಾನು ಯೂಸ್ ಮಾಡ್ಬಿಟ್ಟು ರಿವರ್ಸ್ ಬ್ಯಾಕ್ ಯೂಸ್ ಮಾಡಿ ರಿವರ್ಸ್ ಬೈ ಹ್ಯಾಂಡಲ್ ಆಗ್ತೀವಿ. ಇದರಲ್ಲಿ ಮಲ್ಟಿ ಪೊಸಿಷನ್ ಲೆವೆಲ್ಸ್ ಇದೆ. ಮಲ್ಟಿ ಪೊಸಿಷನ್ಸ್ ಲೆವೆಲ್ ಇದೆ. ನಿಮ್ಗೆ ಸ್ಲೀಪಿಂಗ್ ಪೊಸಿಷನ್ ಬರುತ್ತೆ. ನೀವು ಸಣ್ಣ ಮಗು ಇರುತ್ತಲ್ಲ, ಟೈಮ್ ಮಗು ಇರುತ್ತಲ್ಲ, ಅಲ್ಲಿಂದ ನೀವು ರೆಸ್ಟಿಂಗ್ ಪೊಸಿಷನ್, ಸಿಟ್ಟಿಂಗ್ ಪೊಸಿಷನ್ ಯೂಸ್ ಮಾಡ್ಕೋಬಹುದು. ಇದು ಏನಂದ್ರೆ ನಿಮಗೆ ಈಸಿಯಾಗಿ ಫೋಲ್ಡ್ ಆಗುತ್ತೆ. ಎಲ್ಲಿ ಬೇಕೋ ಫೋಲ್ಡ್ ಮಾಡಿ ತಗೊಂಡು ಇದೇ ಫೋಲ್ಡ್ ಆಗುತ್ತೆ. ಒಂದೇ ಕ್ಲಿಕ್ ಅಲ್ಲಿ ಫೋಲ್ಡ್ ಮಾಡಿ ತಗೊಂಡು ರಿಟರ್ನ್ ಹೋಗ್ಬೋದು. ರಿಟರ್ನ್ ಎಲ್ಲಿ ಬೇಕೋ ಅಲ್ಲಿ ಮೇನ್ ಬೆನಿಫಿಟ್ ಒಂದು ಆಡ್ ಬೆನಿಫಿಟ್ ಇಲ್ಲೊಂದು ಇದು ನೋಟ್ಸ್ ವೀಲ್ಸ್ ನ ನೀವು ಬೆಂಡ್ ಮಾಡಿದ್ರೆ ಇದನ್ನ ರಾಕಿಂಗ್ ಯೂಸ್ ಮಾಡ್ಕೋ. ಅದಕ್ಕೆ ಇದೆ ರಾಕ್ ಅಂಡ್ ರೋಲ್ ಸ್ಟೋರ್ ಅಂತ. ಸೊ ಇದನ್ನ ರಾಕಿಂಗ್ ತರ ಯೂಸ್ ಮಾಡ್ಕೋಬಹುದು. ಮನೇಲಿ ಇಟ್ಟು ರಾಕಿಂಗ್ ಮಾಡಿಸ್ತಾ ಮಗು ತಿನ್ಸ್ಬೋದು. ಯಾಕಂದ್ರೆ ಫೀಡಿಂಗ್ ಟ್ರೈನ್ ಇದನ್ನು ಟಚಬಲ್ ನಿಮ್ಗೆ ಮಗು ಫೀಡಿಂಗ್ ಮಾಡಿದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಂದ್ರೆ ತೆಗಿಬಹುದು ಪೂರ್ತಿಯಾಗಿ. ಸರ್ ಹೆಂಗು ನೀವು ಸ್ಟಾಲ್ ತಗೋತಿದ್ರೆ ಇದ್ರ ಜೊತೆ ಸ್ವಲ್ಪ ಐಟಮ್ಸ್ ಎಸೆನ್ಷಿಯಲ್ ಇರುತ್ತೆ. ಯಾಕಂದ್ರೆ ಈಗ ನೋಡಿ ಕೂತ್ಕೊಂಡಿರೋದಲ್ವಾ, ಕತ್ತು ನೋವು ಕಡಿಮೆ ಆಗುತ್ತೆ, ಬೆನಿಫಿಟ್ ಆಗಿರುತ್ತೆ. ಇದೆಲ್ಲ ಇಟ್ಕೋಬೇಕಂದ್ರೆ ಸ್ಟೋರೇಜ್ ಬೇಕಾಗಿರುತ್ತೆ. ಇದು ಸ್ಟೋರೇಜ್ ಇಲ್ಲೇ ಫಿಟ್ ಮಾಡ್ತಾರೆ. ಇದರಲ್ಲಿ ಸ್ವಲ್ಪ ಇನ್ನ ಕುಶನ್ಸ್ ಸ್ವಲ್ಪ ಕಂಫರ್ಟ್ ಇರ್ಬೇಕಂದ್ರೆ ಕುಶನ್ಸ್ ಯೂಸ್ ಮಾಡ್ಕೋಬಹುದು. ಬೇಸಿಕ್ನೆಲ್ಲ ನೀವು ಅವಾಗ ಏನಾದ್ರು ಕಷ್ಟ ಮಾಡಿ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡು. ಸರಿ, ಓಕೆ ಸರ್.